ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ಈಗ ಹೆಡ್ಲೈನ್ಸ್. ಕರ್ನಾಟಕ ಕುರುಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್. ಏಪ್ರಿಲ್ 10ರಂದು ಅಧಿಸೂಚನೆ. ಮೇ 5ಕ್ಕೆ ವೋಟಿಂಗ್, 8ಕ್ಕೆ ಕೌಂಟಿಂಗ್. ಇಂದಿನಿಂದಲೇ ಜಾರಿಯಾಯಿತು ನೀತಿ ಸಂಹಿತೆ. ರಾಜ್ಯದಲ್ಲಿ ರಂಗೇರಿತು ಪಾಲಿಟಿಕ್ಸ್. ಗೆಲುವಿಗಾಗಿ ಮುಖಂಡರ ಸಖತ್ ಟ್ರಿಕ್ಸ್. ಮತ್ತೊಂದು ಮ್ಯಾರೇಜ್ ಸ್ಟೋರಿಯೂ ಅಂತ್ಯ. ಕೊನೆಯಾಯಿತು ರಾಜೇಶ್ ಕೃಷ್ಣನ್ 3ನೇ ದಾಂಪತ್ಯ. ಮದುವೆ ರದ್ದತಿಗೆ ರಮ್ಯಾ ವಶಿಷ್ಠ ವ್ಯಾಜ್ಯ. ಜೀವ ವಿಮೆ ಪಡೆಯಲು 2 ಪತ್ನಿಯರ ಹತ್ಯೆ. ಆಕ್ರೋಶಿತ ಜನರಿಂದ ಆರೋಪಿ ಮನೆಗೆ ಬೆಂಕಿ. ಬೆಳಗಾವಿಯಲ್ಲಿ ಮನೆಗೆ ಕಲ್ಲು ತೂರಿ ಘರ್ಷಣೆ. ಸಚಿವ ಸ್ಥಾನಕ್ಕೆ ಡಿಎಂಕೆ ಸಂಸದರ ರಾಜೀನಾಮೆ. ನಿರ್ಧಾರ ಅಚಲ ಎಂದ ಕರುಣ. ಹೋದ್ರೆ ಯುಪಿಎಗೆ ನಷ್ಟವಿಲ್ಲ ಎಂದ ಚಿದಂಬರಂ. ವೀಕ್ಷಕರ, ಇದೀಗ ಬಂದ ಸುದ್ದಿ. ಬಿಜೆಪಿ ಪಕ್ಷದ ಜೊತೆ ಬಿಎಸ್ಆರ್ ಕಾಂಗ್ರೆಸ್ ವಿಲೀನವಾಗುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಇದರ ಬಗ್ಗೆ ನಾಯಕರು ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಓಕೆ, ಚುನಾವಣೆಯ ದಿನಾಂಕ ನಿಗದಿಯಾಗಿದೆ ಇವತ್ತು. ಹಾಗೆಯೇ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಇದು ಒಂದು ಉತ್ತಮ ನಿದರ್ಶನ ಹಾಗೂ ಪ್ರಥಮ ಉದಾಹರಣೆ ಕೂಡ. ಇವತ್ತು ಚುನಾವಣೆ ದಿನಾಂಕ ನಿಗದಿ ಆಗ್ತಾ ಇದ್ದಾಗೆ ಬಿಜೆಪಿ ಪಕ್ಷದ ಜೊತೆ ರಾಮುಲು ನೇತೃತ್ವದ ಬಿಎಸ್ಆರ್ ಕಾಂಗ್ರೆಸ್ ಪಕ್ಷವನ್ನು ವಿಲೀನಗೊಳಿಸುವಂತಹ ಮಾತುಕತೆಗಳು ಈಗ ನಡೀತಾ ಇದೆ. ವಿಲೀನಗೊಳಿಸುವ ಬಗ್ಗೆ ಇವತ್ತು ನಾಯಕರ ಚರ್ಚೆ ನಡೀತಾ ಇದೆ. ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನು ಭೇಟಿಯಾಗಿರುವಂತಹ ಬಿಎಸ್ಆರ್ನ ಸಂಸ್ಥಾಪಕ ಶ್ರೀರಾಮುಲು ಜಗದೀಶ್ ಶೆಟ್ಟರ್ ಜೊತೆ ಮಾತುಕತೆ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸಿಎಂ ಶೆಟ್ಟರ್ ಅವರ ಬೆಂಗಳೂರಿನ ನಿವಾಸ ಕಾವೇರಿಯಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ. ಬಿಎಸ್ಆರ್ನ ಸಂಸ್ಥಾಪಕರಾದಂತಹ ಶ್ರೀರಾಮುಲು ಇವತ್ತು ಏನು ಚುನಾವಣೆಯ ಒಂದು ದಿನಾಂಕ ನಿಗದಿಯಾಗಿದೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ, ಇದರ ಹಿನ್ನೆಲೆಯಲ್ಲಿ ತಮ್ಮ ಸಂಸ್ಥಾಪನಾ ಪಕ್ಷವನ್ನು ಇದೀಗ ಬಿಜೆಪಿ ಜೊತೆ ವಿಲೀನಗೊಳಿಸುವಂತಹ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ರಾಜ್ಯ ವಿಧಾನಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮೇ 5ರಂದು ರಾಜ್ಯದ 224 ಕ್ಷೇತ್ರಗಳಲ್ಲಿ ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ಮೇ 8ರಂದು ಮತ ಎಣಿಕೆ ನಡೆಯಲಿದೆ. ದೆಹಲಿಯಲ್ಲಿಂದು ಕೇಂದ್ರ ಮುಖ್ಯ ಚುನಾವಣಾ ಆಯೋಗದ ಆಯುಕ್ತ ಸಂಪತ್ ಚುನಾವಣಾ ದಿನಾಂಕವನ್ನು ಪ್ರಕಟಿಸಿದರು. ವಿಧಾನಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್. ರಾಜ್ಯದಲ್ಲಿ ರಂಗೇರಿತು ಪಾಲಿಟಿಕ್ಸ್. ಗೆಲುವಿಗಾಗಿ ಮುಖಂಡರ ಸಖತ್ ಟ್ರಿಕ್ಸ್. ಎಸ್ ವಿಧಾನಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ನವದೆಹಲಿಯಲ್ಲಿ ಇವತ್ತು ಕೇಂದ್ರ ಚುನಾವಣಾ ಆಯುಕ್ತ ಸಂಪತ್ ಕರ್ನಾಟಕದ ವಿಧಾನಸಭಾ ಎಲೆಕ್ಷನ್ಗೆ ದಿನಾಂಕ ಪ್ರಕಟಿಸಿದರು. ಮೇ 5ರಂದು ಮತದಾನ, ಮೇ 8ರಂದು ಮತ ಎಣಿಕೆ. ಹೌದು, ಸರಿಯಾಗಿ ಇನ್ನು 1.5 ತಿಂಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ವಿಧಾನಸಭೆ ಚುನಾವಣೆಯೆಲ್ಲ ಮುಗಿದು ಹೋಗಲಿದೆ. ಚುನಾವಣೆಗೆ ಅವಧಿ ತುಂಬಾನೇ ಕಡಿಮೆ ಇರೋದ್ರಿಂದ ರಾಜಕೀಯ ಪಕ್ಷಗಳ ಮುಖಂಡರಿಗೆ ತಲೆನೋವಾಗಿದೆ. ವಿಧಾನಸಭೆ ಚುನಾವಣೆಗೆ ಆಯೋಗ ಏಪ್ರಿಲ್ 10ರಂದು ಅಧಿಸೂಚನೆ ಹೊರಡಿಸಲಿದ್ದು
ಅಂದಿನಿಂದಲೇ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಶುರುವಾಗಲಿದೆ. ಏಪ್ರಿಲ್ 17ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ಏಪ್ರಿಲ್ 18ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ಏಪ್ರಿಲ್ 20 ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ. ಇನ್ನು ಮೇ 5ರಂದು ಮತದಾನ ನಡೆಯಲಿದ್ದು ಬೆಳಿಗ್ಗೆ 8ರಿಂದ ಸಂಜೆ 5 ಗಂಟೆಯವರೆಗೆ ಸಮಯ ನಿಗದಿಪಡಿಸಲಾಗಿದೆ. ಮೇ 8ರಂದು ಮತ ಎಣಿಕೆ ನಡೆಯಲಿದ್ದು ಅಭ್ಯರ್ಥಿಗಳ ಹಣೆಬರಹ ನಿರ್ಧಾರವಾಗಲಿದೆ. Last date for withdrawal of candidates is 20th April 2013. Date of poll, the question which you asked, it is a single phase poll on 5th May 2013, which is a Sunday. ಒಂದೇ ಹಂತದಲ್ಲಿ ನಡೆಯಲಿದೆ ಚುನಾವಣೆ. ಇಂದಿನಿಂದಲೇ ನೀತಿ ಸಂಹಿತೆ ಜಾರಿ. ಇದು ಕೂಡ ರಾಜಕೀಯ ಪಕ್ಷಗಳ ಮುಖಂಡರಿಗೆ ಮತ್ತಷ್ಟು ತಲೆಬಿಸಿಯಾಗಲಿದೆ. ಯಾಕಂದ್ರೆ 2 ಅಥವಾ 3 ಹಂತಗಳಲ್ಲಿ ಚುನಾವಣೆ ನಡೆದ್ರೆ ಪ್ರಚಾರಕ್ಕೆ ಅನುಕೂಲವಾಗುತ್ತಿತ್ತು. ಆದರೆ ಒಂದೇ ಹಂತದಲ್ಲಿ ಮತದಾನ ಫಿಕ್ಸ್ ಆಗಿರೋದ್ರಿಂದ ಪ್ರಚಾರಕ್ಕೂ ಪರದಾಡಬೇಕಾದ ಪರಿಸ್ಥಿತಿ ಇದೆ. ಇಂದಿನಿಂದಲೇ ನೀತಿ ಸಂಹಿತೆಯು ಜಾರಿಯಾಗಿದ್ದು ಅಭ್ಯರ್ಥಿಗಳಿಗೆ ಬಿಸಿ ತುಪ್ಪವಾಗಿದೆ. ಯಾವುದೇ ಜನಪ್ರತಿನಿಧಿಗಳು ಇವತ್ತಿನಿಂದ ಬಹಿರಂಗವಾಗಿ ಮತದಾರ ಪ್ರಭುಗಳಿಗೆ ಯಾವುದೇ ಆಮಿಷ ಒಡ್ಡುವಂತಿಲ್ಲ. ಇನ್ನು ಚುನಾವಣಾ ಅಕ್ರಮಗಳನ್ನು ತಡೆಗಟ್ಟಲು ಆಯೋಗ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಚುನಾವಣಾ ಅಕ್ರಮಗಳಿಗೆ ಮೂಗುದಾನ ಹಾಕಲು ಮತಗಟ್ಟೆಗಳಲ್ಲಿ ವಿಡಿಯೋ ಚಿತ್ರೀಕರಣ ನಡೆಸಲು ಆಯೋಗ ನಿರ್ಧರಿಸಿದೆ. ಇನ್ನು ಚುನಾವಣಾ ಆಯೋಗ ಎಲ್ಲ ಕ್ಷೇತ್ರಗಳಲ್ಲಿ ವೀಕ್ಷಕರನ್ನ ನೇಮಿಸಲಿದೆ. ಅಲ್ಲದೆ ಚುನಾವಣೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನ ವೆಬ್ಸೈಟ್ನಲ್ಲಿ ಕ್ಷಣಕ್ಕೂ ಅಪ್ಡೇಟ್ ಮಾಡಲಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಚುನಾವಣಾ ಅಕ್ರಮದ ಬಗ್ಗೆ ಯಾರು ಬೇಕಾದರೂ ಆಯೋಗಕ್ಕೆ ದೂರು ಸಲ್ಲಿಸಬಹುದು. ದೂರು ನೀಡಲು 1950 ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಬಹುದು. ಒಟ್ಟಾರೆ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ಎಲ್ಲ ರಾಜಕೀಯ ಪಕ್ಷಗಳು ಒಲ್ಲದ ಮನಸ್ಸಿನಿಂದಲೇ ತರಾತುರಿಯಲ್ಲೇ ಎದುರಿಸಿದ್ದವು. ಇದೀಗ ವಿಧಾನಸಭೆ ಚುನಾವಣೆಯನ್ನು ಕಡಿಮೆ ಅವಧಿಯಲ್ಲೇ ಎದುರಿಸಬೇಕಾಗಿದೆ. ಎಲ್ಲ ರಾಜಕೀಯ ಪಕ್ಷಗಳಿಗೂ ಇದು ಅಗ್ನಿ ಪರೀಕ್ಷೆಯಾಗಿದ್ದು ಮತದಾರ ಪ್ರಭು ಯಾರಿಗೆ ಆಶೀರ್ವಾದ ಮಾಡ್ತಾನೆ ಅನ್ನೋದು ಮೇ 8ರಂದು ಬಹಿರಂಗವಾಗಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇನ್ನು ಚುನಾವಣೆ ಬಗ್ಗೆ ರಾಜಕೀಯ ನಾಯಕರು ಏನಂತಾರೆ ಬನ್ನಿ ಕೇಳೋಣ. And other things, today the Central Election Commission has announced the date of election and the nomination date. Everything they announced. Calendar of events they have announced, and Bharatiya Janata Party is prepared to face the election. Already we started to face the election, and already everything is we prepared. Another important thing, as a state government, as a chief minister and entire state government, we are going to cooperate to the election commission in all respects, and regarding conducting peaceful. ಏಕಕಾಲದಲ್ಲಿ ಚುನಾವಣೆ ಮಾಡ್ತಾ ಇರೋದನ್ನು ಭಾರತೀಯ ಜನತಾ ಪಾರ್ಟಿ ತುಂಬ ಸಂತೋಷದಿಂದ ನಾವು ಸ್ವಾಗತವನ್ನು ಕೂಡ ಕೋರ್ತೇವೆ. ಏಕೆ ಅಂತಂದರೆ 224 ಕ್ಷೇತ್ರದಲ್ಲಿ ಬೂತ್ ಮಟ್ಟದ ಸುಸಂಘಟಿತ ಕಾರ್ಯಕರ್ತರ ಪಡೆ ಇರೋದಕ್ಕೋಸ್ಕರ ಪ್ರಚಾರ ಇರ್ಬೋದು, ಮತದಾನದ ಬಗ್ಗೆ ಮನವಿ ಮಾಡೋದಿರ್ಬೋದು, ಇದು ನಮ್ಮ ಪಕ್ಷಕ್ಕೆ ತುಂಬ ಒಳ್ಳೆಯದು ಕೂಡ ಆಗುತ್ತೆ, ಅನುಕೂಲ ಕೂಡ ಆಗೋದಿದೆ. ಆ 2-3 ಹಂತಗಳ ಪ್ರಕ್ರಿಯೆಗಳಿಂದ ಹಲವಾರು ರೀತಿಯ ಅಕ್ರಮಗಳಿಗೆ, ಚುನಾವಣೆಯ ನೀತಿಗಳಿಗೆ ವಿರುದ್ಧವಾದಂಥ ಪ್ರಕ್ರಿಯೆಗಳಿಗೆ ಹೆಚ್ಚಿನ ಅವಕಾಶಗಳೇನಿತ್ತು ಅದನ್ನು ಕಡಿತಗೊಳಿಸಲಿಕ್ಕೆ ಈ ಒಂದೇ ಸುತ್ತಿನ ಒಂದೇ ಹಂತದ ಮತದಾನ ಸಹಕಾರಿ ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ. ಒಂದೇ ಹಂತದಲ್ಲಿ 224 ಕ್ಷೇತ್ರದ ಚುನಾವಣೆ ನಡೆಯುತ್ತೆ. ಮೇ 8ಕ್ಕೆ ಮತ ಎಣಿಕೆ ಆಗುತ್ತೆ. ಏಪ್ರಿಲ್ 10ಕ್ಕೆ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಮತ್ತೆ ನಾಮಪತ್ರ ಸಲ್ಲಿಸೋದಕ್ಕೆ ಏಪ್ರಿಲ್ 17 ಕೊನೆ ದಿವಸ, ನಾಮಪತ್ರ ಪರಿಶೀಲನೆ ಏಪ್ರಿಲ್ 18, ನಾಮಪತ್ರ ಹಿಂಪಡೆಯುವ ಏಪ್ರಿಲ್ 20. ಈ ರೀತಿ ಚುನಾವಣೆ ಘೋಷಣೆ ಆದ ಸಂದರ್ಭದಲ್ಲಿ ನಾನು ಈ ಒಡೆತನದಲ್ಲಿದ್ದೇನೆ. ಒಂದೇ ಹಂತದಲ್ಲಿ ಚುನಾವಣೆಯನ್ನೇನು ಘೋಷಣೆ ಮಾಡಿದ್ದಾರೆ, ಯಾವುದೇ ಗೊಂದಲಕ್ಕೂ ಕೂಡ ಅವಕಾಶ ಇರೋದಿಲ್ಲ.
ಮತ್ತು ಎಲ್ಲಿಯೂ ಕೂಡ ಮತದಾರರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.